ಮಾರ್ನಿಂಗ್ 6 ಗಂಟೆಗೆ ಎದ್ದು ಆಫೀಸಿಗೆ ರೆಡಿ ಆಗೋದು, ಟ್ರಾಫಿಕ್ನಲ್ಲಿ ಟ್ರಾವೆಲ್ ಮಾಡೋದು, 9 ಅವರ್ಸ್ ಕೆಲಸ ಮಾಡಿ ಟಯರ್ಡ್ ಆಗಿ ಮನೆಗೆ ಬರೋದು, ಮತ್ತೆ ಪುಸ್ತಕ ಓಪನ್ ಮಾಡಿ ಎಕ್ಸಾಮ್ಗೆ ಅಂತ ಓದೋದು. ಈ ಸ್ಟ್ರಗಲ್ ಗೊತ್ತಿರೋರು ಮಾತ್ರ ವರ್ಕಿಂಗ್ ಆಸ್ಪಿರೆಂಟ್ಸ್ ಪೈನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಪ್ರೈವೇಟ್ ಜಾಬ್ ಮಾಡ್ತಾ ಗೌರ್ಮೆಂಟ್ ಜಾಬ್ ತಗೊಳ್ಳೋದು ಇಂಪಾಸಿಬಲ್ ಅಲ್ಲ ಅಂತ ಏನಿಲ್ಲ, ಬಟ್ ಈಸಿ ಕೂಡ ಏನಿಲ್ಲ. ಸೊ ಈ ವಿಡಿಯೋ ಎಲ್ಲ ವರ್ಕಿಂಗ್ ಆಸ್ಪಿರೆಂಟ್ಸ್ಗಳಿಗೋಸ್ಕರ. ನಾ ಕೂಡ ಒನ್ ಟೈಮಲ್ಲಿ ವರ್ಕ್ ಮಾಡಿಕೊಂಡೆ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದು. ಸೊ ನಾ ಮಾಡಿರೋವಂತಹ ಕೆಲವೊಂದು ತಪ್ಪುಗಳು, ಮಿಸ್ಟೇಕ್ಗಳು ಅಥವಾ ನನಗೆ ಹೆಲ್ಪ್ಫುಲ್ ಆಗಿರೋವಂಥ ಕೆಲವೊಂದು ಟಿಪ್ಸ್ಗಳನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಯಾರೆಲ್ಲ ವರ್ಕ್ ಮಾಡಿಕೊಂಡು ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಿದ್ದೀರೋ ನಿಮ್ಮೆಲ್ಲರಿಗೋಸ್ಕರ ಈ ವಿಡಿಯೋ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋಗೆ ಹೋಗೋಣ, ಓಕೆನಾ? ಸೊ ಮೊದಲನೇದಾಗಿ ರಿಯಾಲಿಟಿ ಆಫ್ ವರ್ಕಿಂಗ್ ಆಸ್ಪಿರೆಂಟ್ಸ್. ಹೇಗಿರುತ್ತೆ ವರ್ಕ್ ಮಾಡ್ತಿರೋ ಅಂತಹ ಆಸ್ಪಿರೆಂಟ್ಸ್ಗಳ ಲೈಫು, ರಿಯಾಲಿಟಿ ಹೇಗಿರುತ್ತೆ? ಇನ್ಸ್ಟಾಗ್ರಾಮಲ್ಲಿ ಮೋಟಿವೇಶನ್ ವಿಡಿಯೋ ನೋಡೋದು ಈಸಿನೇ. ಆ್ಯಕ್ಚುಲಿ ಇದು ನಾನು ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಮೋಟಿವೇಶನ್ ವಿಡಿಯೋಗಳು ನೋಡೋದು, ಇನ್ಸ್ಟಾಗ್ರಾಮಲ್ಲಿ ನೋಡೋದು. ಆದರೆ ಆಫೀಸ್ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋದಿದಲ್ಲ, ಅದು ತುಂಬಾ ಡಿಫಿಕಲ್ಟ್, ತುಂಬ ಅಂದರೆ ತುಂಬ ಡಿಫಿಕಲ್ಟ್. ಕೆಲವೊಮ್ಮೆ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡಬೇಕು, ಆದರೆ ಹಾರ್ಟ್ ಮಾತ್ರ ಗೌರ್ಮೆಂಟ್ ಜಾಬ್ ಡ್ರೀಮ್ಗಾಗಿ ಫೈಟ್ ಮಾಡ್ತಿರುತ್ತೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಫಿನಾನ್ಷಿಯಲ್ ಒಂದು ಸ್ಟೆಬಿಲಿಟಿಗೋಸ್ಕರ ಅಥವಾ ಮೆಂಟಲ್ ಸ್ಟ್ರೆಸ್, ಇದೆಲ್ಲರ ಮಧ್ಯೆ ಪ್ರಿಪ್ರೇಷನ್ ಕಂಟಿನ್ಯೂ ಮಾಡೋದು ಒಂದು ದೊಡ್ಡ ಬಿಗ್ ಅಚೀವ್ಮೆಂಟ್. ಬಟ್ ನನ್ನ ಪ್ರಕಾರ ಕೆಲವೊಬ್ಬರು ಮಾಡೋವಂತಹ ಅಥವಾ ಎಲ್ಲ ವರ್ಕಿಂಗ್ ಆಸ್ಪಿರೆಂಟ್ಸ್ಗಳು ಮಾಡೋವಂತಹ ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಅಂದರೆ, ಬಹಳ ಜನ ಫಸ್ಟ್ ಮಿಸ್ಟೇಕ್ ಏನು ಮಾಡ್ತಾರೆ ಗೊತ್ತಾ? ಡೈಲಿ 10 ಅವರ್ಸ್ ಓದ್ತೀನಿ ಅಂತ ಟೈಮ್ ಟೇಬಲ್ ಮಾಡ್ಕೊತಾರೆ, ಓಕೆನಾ? ತುಂಬ ಜನ ಮಾಡುವಂಥದ್ದಿದೆ, ಆದರೆ ಅದು 3 ಡೇಸ್ಗೆ ಬರ್ನ್ಔಟ್ ಆಗಿರುತ್ತೆ. ಯಾಕೆಂದರೆ ವರ್ಕಿಂಗ್ ಆಸ್ಪಿರೆಂಟ್ಸ್ಗಳಿಗೆ ಸ್ಮಾರ್ಟ್ ಸ್ಟಡಿ ಮಾಡಬೇಕೇ ಹೊರತು ಲಾಂಗ್ ಸ್ಟಡಿ ವರ್ಕ್ ಆಗಲ್ಲ, ಕರೆಕ್ಟ್ ಅಲ್ವಾ? ಸೊ ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ದೆನ್ ಪರ್ಫೆಕ್ಟ್ ಡೈಲಿ ರೊಟೀನ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ವರ್ಕಿಂಗ್ ಆಸ್ಪಿರೆಂಟ್ಸ್ಗಳಿಗೆ ಮಾರ್ನಿಂಗ್ 5 to 7 ಈಸ್ ವೆರಿ ಇಂಪಾರ್ಟೆಂಟ್, ಅಥವಾ ಗೋಲ್ಡನ್ ಟೈಮ್ ಅನ್ಬೋದು. ಈ ಟೈಮಲ್ಲಿ ನಿಮಗೆ ಕಷ್ಟ ಆಗಿರೋವಂತಹ ಸಬ್ಜೆಕ್ಟ್ಸ್ಗಳು, ಫಾರ್ ಎಕ್ಸಾಂಪಲ್ ರೀಸ್ನಿಂಗ್, ಆಮೇಲೆ ಮೆಂಟಲ್ ಎಬಿಲಿಟಿ, ಏನಿ ಡಿಫಿಕಲ್ಟ್ ಸಬ್ಜೆಕ್ಟು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಮಾರ್ನಿಂಗ್ ರೊಟೀನಲ್ಲಿ. ಯಾಕಂದರೆ ಮಾರ್ನಿಂಗ್ ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ, ಸೊ ದಟ್ ಈಸಿಯಾಗಿ ನಾವು ಅದನ್ನು ಅರ್ಥ ಮಾಡ್ಕೊಬೋದು. ದೆನ್ ಆಫೀಸ್ ಟೈಮ್ನ ವೇಸ್ಟ್ ಮಾಡಬೇಡಿ. ಟ್ರಾವೆಲ್ ಮಾಡುವಾಗ ಕರೆಂಟ್ ಅಫೇರ್ಸ್ನ ಕೇಳಿ. ಇದು ಆ್ಯಕ್ಚುಲಿ ನಾನು ಮಾಡೋದೆ, ಟ್ರಾವೆಲ್ ಮಾಡುವಾಗ ಕಿವಿಗೊಂದು ಇಯರ್ಬಡ್ಸ್ಗಳನ್ನ ಹಾಕ್ಕೊಂಡು ಕರೆಂಟ್ ಅಫೇರ್ಸ್ ಯಾವುದಾದ್ರೂ ವಿಡಿಯೋ ಹಾಕೊಂಬಿಟ್ಟು, ಇಲ್ಲ ವಿಡಿಯೋ ಯೂಟ್ಯೂಬಲ್ಲಿ ಪ್ಲೇ ಆಗ್ತಾ ಇರುತ್ತೆ, ನಾನು ಜಸ್ಟ್ ಕೇಳ್ಕೊಂಡು ಹೋಗ್ತಿರ್ತೀನಿ. ಫುಲ್ಲು ನೆನಪಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಗ್ಲಾನ್ಸ್ ಆಗಿರುತ್ತೆ, ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ದೆನ್ ಲಂಚ್ ಬ್ರೇಕಲ್ಲಿ MCQಗಳನ್ನ ಸಾಲ್ವ್ ಮಾಡಿ. ಮೊಬೈಲ್ನಲ್ಲಿ ಶಾರ್ಟ್ಸ್ ನೋಟ್ಗಳನ್ನ ಸೇವ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ರಿವಿಷನ್ಗೆ ಟ್ರಾವೆಲ್ ಮಾಡುವಾಗ ಎಲ್ಲಾದರೂ ಫ್ರೀ ಟೈಮ್ ಇದ್ದಾಗ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸ್ಮಾಲ್ ಎಫರ್ಟ್ಗಳೇ ನಾಳೆ ದಿವಸ ಫ್ಯೂಚರ್ಸ್ ಚೇಂಜ್ ಮಾಡುತ್ತೆ, ಓಕೆನಾ? ನೆನ್ಪಿಟ್ಕೊಳ್ಳಿ. ದೆನ್ ನೆಕ್ಸ್ಟು ನೈಟ್ ಸ್ಟಡಿ. ನಿಮ್ಮ ಆಫೀಸ್ ಟೈಮ್ ಮುಗಿದ್ಮೇಲೆ ನೀವು ಮನೆಗೆ ಬಂದಮೇಲೆ ಹೆಂಗೆ ಹೊರಕಾಗುತ್ತೆ ಅನ್ನೋದು ನೋಡೋಣ. ಆಫೀಸ್ ನಂತರ ಅಫ್ಕೋರ್ಸ್ ತುಂಬ ಟಯರ್ಡ್ ಫೀಲ್ ಆಗಿರ್ತೀವಿ. ಈ ಸಮಯದಲ್ಲಿ ಹೆವಿ ಸಬ್ಜೆಕ್ಟ್ಸ್ಗಳನ್ನೆಲ್ಲ ಓದಕ್ಕೆ ಹೋಗ್ಬೇಡಿ, ಜಸ್ಟ್ ರಿವಿಷನ್ ಮಾಡ್ಕೊಳ್ಳಿ, ಮಾಕ್ ಅನಾಲಿಸಿಸ್ ಮಾಡ್ಕೊಳ್ಳಿ. ಯಾವ್ದಾದ್ರು ಟೆಸ್ಟ್ ಕೊಟ್ಟಿದ್ರೆ ಅದರಲ್ಲಿ ಏನೇನು ರಾಂಗ್ ಮಾಡಿದ್ದೀರೋ ಅದನ್ನೆಲ್ಲ ಅನಾಲಿಸಿಸ್ ಮಾಡಿ. ದೆನ್ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ನ ಓದಿ. ಇಟ್ಸ್ ಮೋರ್ ದ್ಯಾನ್ ಎನಫ್ ಆ್ಯಕ್ಚುಲಿ. ಸ್ಮಾಲ್ ಅದೇನೋ ಹೇಳ್ತಾರಲ್ಲ, ಹನಿ ಸೇರಿ ಹಳ್ಳ, ತೆನೆ ಸೇರಿ ಬಳ್ಳ ಅಂತ ಒಂದು ಗಾದೆ ಮಾತಿದೆ ಅಲ್ಲ, ಹಾಗೆ ಎಲ್ಲ ಸ್ಮಾಲ್ ಎಫರ್ಟ್ಸ್ಗಳೇ ಫ್ಯೂಚರಲ್ಲಿ ನಿಮ್ಮ ಲೈಫ್ನೇ ಚೇಂಜ್ ಆಗುತ್ತೆ, ಮರಿಬೇಡಿ. ದೆನ್ ವೆರಿ ಇಂಪಾರ್ಟೆಂಟ್, ಕೆಲವೊಮ್ಮೆ ಲೈಫ್ ಅನ್ಫೇರ್ ಅನಿಸುತ್ತೆ ರಿಯಲಿ. ನಿಮ್ಮ ಸುತ್ತಮುತ್ತ ನೋಡುವಾಗ ನಿಮಗೊಂದು ಕಂಪ್ಯಾರಿಸನ್ ಬರುತ್ತೆ. ಅವ್ರ ಮನೇಲಿ, ಫ್ಯಾಮಿಲಿಯಲ್ಲಿ ಎಲ್ಲರೂ ಸಪೋರ್ಟಿವ್ ಇದೆ, ಫಿನಾನ್ಷಿಯಲ್ ಸಪೋರ್ಟ್ ಇದೆ, ಎಮೋಷ್ನಲ್ ಸಪೋರ್ಟ್ ಇದೆ, ಬಟ್ ನನ್ನ ಲೈಫ್ ಮಾತ್ರ ಯಾಕಿದೆ? ನಾ ಇವಾಗ ಕೆಲಸ ಮಾಡಿಕೊಂಡು ಓದ್ಕೊಂಡು ಯಾಕೆ ಎಷ್ಟು ಕಷ್ಟವಾಗಿದೆ ನನ್ನ ಲೈಫ್? ಅಫ್ಕೋರ್ಸ್ ಲೈಫ್ ತುಂಬ ಅನ್ಫೇರ್ ಅನಿಸುತ್ತೆ, ಬಟ್ ಅದೇ ಹೇಳಿದ್ನಲ್ಲ, ಫ್ರೆಂಡ್ಸ್ ಎಲ್ಲ ಸೆಟ್ಲ್ ಆಗಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಹ್ಯಾಪಿಯಾಗಿ ಕಾಣ್ತಾರೆ, ಬಟ್ ಆದರೆ
ಈ ಮಿಡಲ್ ಕ್ಲಾಸ್ ಆಸ್ಪಿರೆಂಟ್ಸ್ ಸೈಲೆಂಟ್ ಬ್ಯಾಟಲ್ಸ್ ಅಲ್ಲಿ ಫೈಟ್ ಮಾಡ್ತಿರ್ತಾರಲ್ವಾ, ಅದನ್ನ ನೋಡುವಾಗೆಲ್ಲ ಈ ತರ ಅನ್ಸುತ್ತೆ ಲೈಫಲ್ಲಿ. ಬಟ್ ಯಾರಿಗೂ ಗೊತ್ತಾಗ್ದಿಲ್ದಿರೋದೇನ್ ಗೊತ್ತಾ, ಒನ್ ಡೇ ರಿಸಲ್ಟ್ ಬಂದಾಗ ಈ ಸ್ಟ್ರಗಲ್ ಸ್ಟೋರಿಗೆಲ್ಲನೂ ಒಂದು ಸಕ್ಸಸ್ ಸ್ಟೋರಿ ಸಿಗತ್ತೆ. ಸೊ ಮೈಂಡಲ್ಲಿ ಇಟ್ಕೊಳ್ಳಿ, ಯಾರೋ ಇನ್ಸ್ಟಾಗ್ರಾಮಲ್ಲಿ ಹ್ಯಾಪಿಯಾಗಿ ವಿಡಿಯೋಗಳು ಪೋಸ್ಟ್ ಮಾಡ್ತಿದ್ದಾರೆ, ಇಲ್ಲ ಫೇಸ್ಬುಕ್ಕಲ್ಲಿ ಹ್ಯಾಪಿಯಾಗಿ ವಿಡಿಯೋಗಳನ್ನ ಮಾಡ್ತಿದ್ದಾರೆ, ಟ್ರಾವೆಲ್ ಮಾಡ್ತಿದ್ದಾರೆ, ಇಲ್ಲ ಸೆಟಲ್ ಆಗಿದ್ದಾರೆ ಲೈಫಲ್ಲಿ. ಡೋಂಟ್ ಕಂಪ್ಯಾರಿಸನ್ ಇಸ್ ದ ಥೀಫ್ ಆಫ್ ದಿ ಜಾಯ್, ಕರೆಕ್ಟಾ? ಸೊ ಅದನ್ನ ಮೈಂಡಿಂದ ತೆಗ್ದಾಕಿ ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಿ, ಇದನ್ನೆಲ್ಲ ಕಂಪ್ಯಾರಿಸನ್ನ ಮಾಡೋದನ್ನ ಸ್ಟಾಪ್ ಮಾಡಿ, ನೀವೇನು ಸ್ಟ್ರಗಲ್ ಮಾಡ್ತಿದ್ದೀರೋ ಅದಕ್ಕೊಂದಿನ ಸಕ್ಸಸ್ ಸ್ಟೋರಿ ಸಿಗುತ್ತೆ, ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಷ್ಟೆ. ಸೊ ನೆನಪಿರಲಿ, ರಿಮೆಂಬರ್ ಒನ್ ಥಿಂಗ್, ಪ್ರೈವೇಟ್ ಜಾಬ್ ನಿಮ್ಮ ಡ್ರೀಮ್ಸ್ನ ಸ್ಟಾಪ್ ಮಾಡೋದಿಲ್ಲ, ಓಕೆನಾ? ನೆನ್ಪಿಟ್ಕೊಳ್ಳಿ, ಕ್ವಿಟ್ ಮಾಡೋದು ಮಾತ್ರ ಸ್ಟಾಪ್ ಮಾಡುತ್ತೆ, ಕರೆಕ್ಟ್ ಅಲ್ವಾ? ನೀವು ಯಾವಾಗ ನನ್ನ ಕೈಯಲ್ಲಿ ಆಗಲ್ಲ ಅಂತ ಕ್ವಿಟ್ ಮಾಡ್ತೀರಾ ಗೊತ್ತಾ, ಆವಾಗಲೇ ಎಲ್ಲನೂ ಸ್ಟಾಪ್ ಆಗೋದು, ಒಂದು ಪ್ರೈವೇಟ್ ಜಾಬಿಂದ ಅಲ್ಲ, ಓಕೆನಾ? ಡೈಲಿ 3 hours ಕನ್ಸಿಸ್ಟೆಂಟಾಗಿ ಸ್ಟಡಿ ಮಾಡಿ, 1 year ನಂತರ ಮ್ಯಾಸಿವ್ ರಿಸಲ್ಟ್ ಕೊಡುತ್ತೆ. ಬಟ್ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್, ಕನ್ಸಿಸ್ಟೆನ್ಸಿ ಈಸ್ ದ ಕೀ. ಸೊ ಸ್ಲೋ ಪ್ರೋಗ್ರೆಸ್ ಕೂಡ ಪ್ರೋಗ್ರೆಸ್ ಸಿಗುತ್ತೆ ಒಂದ್ಸಲ. ಆಮೆ ಮತ್ತು ಮೊಲದ ಕತೆ ಕೇಳಿದ್ದೀರಲ್ಲ, ಸ್ಲೋ ಆಗೋದ್ರು ವಿನ್ ಆಗೋದು ಆಮೇಲೆ, ಮೊಲ ಅಲ್ಲ. ಸೊ ನೆನಪಿರಲಿ, ಇಫ್ ಯು ಆರ್ ವರ್ಕಿಂಗ್ ಆಸ್ಪಿರೆಂಟ್ಸ್, ರೆಸ್ಪೆಕ್ಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಎಲ್ಲರೂ ಲೈಫ್ಗಿಂತ ನಿಮ್ಮ ಎಫರ್ಟ್ ಇದೆಲ್ಲ, ನಿಮ್ಮ ಸ್ಟ್ರಗಲ್ ತುಂಬಾ ದೊಡ್ಡದು, ತುಂಬಾ ಇಂಪಾರ್ಟೆಂಟ್ ಆಗ್ತಿದೆ. ಸೊ ಫಸ್ಟು ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಟಯರ್ಡ್ ಆಗಿದ್ರು ಸ್ಟಿಲ್ ಯು ಆರ್ ಫೈಟಿಂಗ್ ಫಾರ್ ಯುವರ್ ಡ್ರೀಮ್, ಕರೆಕ್ಟ್ ಅಲ್ವಾ? ನಿಮ್ಮ ಡ್ರೀಮ್ಗೋಸ್ಕರ ನೀವು ಇಷ್ಟು ಟಯರ್ಡ್ ಆಗಿದ್ರು ಫೈಟ್ ಮಾಡ್ತಿದ್ದೀರಾ. ಸೊ ಕಮೆಂಟ್ ಮಾಡಿ, ಒನ್ ಡೇ ಗೌರ್ಮೆಂಟ್ ಆಫೀಸರ್ ಆಗ್ತೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ. ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಇನ್ನಷ್ಟು ಮೋಟಿವೇಶ್ನಲ್ ಪ್ರಿಪ್ರೇಷನ್ ಕಂಟೆಂಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಶೇರ್ ಮಾಡಿ, ಯಾಕಂದರೆ ಅವರು ಲೈಫಲ್ಲಿ ಏನೋ ಒಂದು ಸ್ಟ್ರಗಲ್ ಮಾಡ್ತಿರ್ಬೋದು, ಅಥವಾ ಅವರು ಕೂಡ ವರ್ಕಿಂಗ್ ಆಸ್ಪಿರೆಂಟ್ಸ್ ಆಗಿರ್ಬೋದು. ಸೊ ದಟ್ ಅವರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ, ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಬಾಯ್.